ನಮಸ್ತೆ ಸ್ನೇಹಿತರೆ, ಮನೇಲಿ ಇವಾಗ ಏನಾದರೂ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಏನಾದರೂ ಸ್ನ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲಿ ಏನಿದೆ ಅಂತ ನೋಡಬೇಕಾದ್ರೆ ಪಾಪಡ್ ಇತ್ತು. ಇವಾಗ ಪಾಪಡಲ್ಲಿ ಪಾಪಡ್ ಕೋನ್ ಚಾಟು, ಸಿಂಪಲ್ ಇಂಗ್ರೀಡಿಯೆಂಟ್ಸು, ಈಸಿ ಪ್ರಿಪ್ರೇಷನು, ಕ್ವಿಕ್ಕಾಗುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಮತ್ತು ನಮ್ಮ ಒಂದು ಬ್ರೇಕ್ಫಾಸ್ಟ್ ಸೀರೀಸು 7 days 7 ರೈಸ್ ರೆಸಿಪಿ ಸೀರೀಸು ಕೂಡ ಸ್ಟಾರ್ಟ್ ಆಗಿದೆ. ಅದನ್ನು ಕೂಡ ನೀವು ವೀಕ್ಷಿಸ್ಬೋದಾಗಿರುತ್ತೆ. ಮೇಲ್ಗಡೆ ಐ ಬಟನ್ ಕೊಟ್ಟಿರ್ತೀನಿ. ಬನ್ನಿ ಇವಾಗ ಪಾಪಡ್ ಕೋನ್ ಚಾಟ್ನ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ತವಾನ ಕಾಯಕ್ಕೆ ಇಟ್ಕೊಳ್ಳೋಣ. ತುಂಬ ಭಾರ ಇದೆ, ತವಾ ಕಾಯಲಿ. ಅದಾದಮೇಲಿಂದ ಇವಾಗ ನಾನು ಪಂಜಾಬಿ ಪಾಪಡ್ನ ತಗೊಂಡಿದ್ದೀನಿ. ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಣ್ಣೆ ಏನು ಹಾಕಂಗಿರಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಹಪ್ಳನ 2 ಪೋರ್ಷನಲ್ಲಿ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಕೋನ್ ಮಾಡ್ಕೊಳ್ಬೇಕಲ್ಲ, ಕೋನ್ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ನೋಡಿ, ಈ ಥರ ಸೀಸರಲ್ಲಿ 2 ಪೋರ್ಷನ್ ಆಗಿ ಕಟ್ ಮಾಡ್ಕೊಳ್ಳಿ. ತವ ಇನ್ನು ಕಾಯಬೇಕು, ಕಾಯಿಲಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದಂತೂ. ಸಂಜೆ ಟೈಮು ಏನಾದರೂ ಚಾಟ್ಸ್ ತಿನ್ನಬೇಕು, ಕಡಿಮೆ ಇಂಗ್ರೀಡಿಯೆಂಟ್ ಇದೆ ಅಂದರೂ ಕೂಡ ನೀವು ಈ ಒಂದು ಚಾಟ್ ರೆಸಿಪಿನ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ತವ ಕಾದಿದೆ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಏನು ಹಾಕಂಗಿರಲ್ಲ, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹಪ್ಪಳ ಬಿಸಿ ಇರಬೇಕಾದ್ರೆ ನೀವು ಈ ಒಂದು ಶೇಪ್ನ ಮಾಡ್ಕೋಬೇಕು. ಸ್ವಲ್ಪ ಇದು ತಣ್ಣಗಾದರೂ ಕೂಡ ಹಾರ್ಡಾಗುತ್ತೆ, ಎಲ್ಲ ಮುರಿದೋಗ್ಬಿಡುತ್ತೆ. ನೋಡಿ, ಈ ಥರ ಕೋನ್ ಶೇಪಲ್ಲಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಹಪ್ಪಳನ ಸುಟ್ಬಿಟ್ಟು ಕೋನ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫಿಲ್ಲಿಂಗ್ ಮಾಡಬೇಕು, ಹೆಲ್ದಿಯಾಗಿರೋ ಫಿಲ್ಲಿಂಗ್ ಮಾಡೋಣ. ಸಂಜೆ ಸ್ನ್ಯಾಕು ಹೆಲ್ದಿಯಾಗೂ ಇರಬೇಕು, ಟೇಸ್ಟಿಯಾಗಿರಬೇಕು. ಅದಕ್ಕೋಸ್ಕರ ಇವಾಗ ನಾನು ಹೆಲ್ದಿ ಫಿಲ್ಲಿಂಗ್ನ ಮಾಡ್ತಾಯಿದ್ದೀನಿ. ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಇವಾಗ ಫೈನಾಗಿ ಚಾಪ್ ಮಾಡಿರೋ ಒಂದು ಈರುಳ್ಳಿ, ತುರಿದಿರೋ ಕ್ಯಾರೆಟು, ಚಾಪ್ ಮಾಡಿರೋ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪೊಮೊಗ್ರಾನೇಟ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಸ್ವಲ್ಪ ನಿಂಬೆ ರಸನೂ ಕೂಡ ಸೇರಿಸಿ, ಚಿಟಿಕೆ ರೆಡ್ ಚಿಲ್ಲಿ ಪೌಡರು, ಚಿಟಿಕೆ ಉಪ್ಪು ಮತ್ತು ಚಿಟಿಕೆ ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇವಾಗ ಫಿಲ್ಲಿಂಗ್ ರೆಡಿಯಾಗಿದೆ. ಸರ್ವಿಂಗ್ ಮಾಡಬೇಕಾದ್ರೆ ಈ ಒಂದು ಫಿಲ್ಲಿಂಗ್ನ ಪಾಪಡ್ ಕೋನ್ಗೆ ಹಾಕಿ ಮೊದಲೇ ನೀವು ಫಿಲ್ ಮಾಡಿ ಇಟ್ಬಿಟ್ರೆ ಪಾಪಡೆಲ್ಲ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿ ಇರಲ್ಲ. ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿರಿ. ಸರ್ವಿಂಗ್ ತೊಗೊಳ್ಬೇಕಾದ್ರೆ ಈ ಥರ ಫಿಲ್ ಮಾಡಿಬಿಟ್ಟು ಸರ್ವಿಂಗ್ ತೊಗೊಳ್ಳಿ. ಇವಾಗ ಪಾಪಡ್ ಕೋನ್ ಚಾಟ್ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಈ ಒಂದು ಚಾಟ್ನ ನೀವು ಮನೇಲಿ ಮಾಡ್ಕೊಳ್ಬೋದಾಗಿರುತ್ತೆ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ನನ್ನ ಕಮೆಂಟಲ್ಲಿ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟೇಸ್ಟಿಯಾಗಿರೋ ರೆಸಿಪಿ ಜೊತೆ ಸಿಗೋಣ. ಧನ್ಯವಾದಗಳು.